ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀರತ್ನಾಢ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ದೇವರುಗಳ ಗುರುವರೇಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಪರಂಪೂಜ್ಯನಿ ದಿವ್ಯತ್ರಿಯರಿಗೆ, ನೆರೆದಿರುವಂಥ ಎಲ್ಲ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ನನ್ನ ಹಣೆಯಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ ಹಿಂದೂ ಸಮಾಜೋತ್ಸವ ಹಿಂದೂ ಸಂಗಮದ ಕಾರ್ಯಕ್ರಮವನ್ನು ನಿರಂತರವಾಗಿ ದೇಶದಾದ್ಯಂತ ಹಲವು ಭಾಗಗಳಲ್ಲಿ ಸಂಘ ನಡೆಸ್ತಾ ಬಂದಿದೆ, ಕಾರ್ಯಕರ್ತರು ಮಾಡ್ತಾ ಬಂದಿದ್ದೀವಿ. ನಾವು ಇವತ್ತಿಗೂ ಹಿಂದೂ ಸಮಾಜೋತ್ಸವವನ್ನು ಆಚರಿಸ್ತೀವಿ. ನಮ್ಮೆಲ್ಲರ ಹೆಗಲ ಮೇಲೆ ಒಂದೊಂದು ಕೇಸರಿ ಶಾಲ್ಗಳಿದ್ದಾವೆ. ನಾವು ರಾಮರಿಗೆ ಜಯಘೋಷಗಳನ್ನು ಹಾಕ್ತೀವಿ, ಹನುಮನಿಗೆ ಜಯಘೋಷಗಳನ್ನು ಹಾಕ್ತೀವಿ, ಭಜನೆಗಳನ್ನು ಹಾಡ್ತೀವಿ, ಪ್ರಾರ್ಥನೆಗಳನ್ನು ಹಾಡ್ತೀವಿ. ಇದು ಯಾವುದೂ ಸಾಮಾನ್ಯದಲ್ಲ. ಕಾರಣ ಒಂದು ಕಾಲದಲ್ಲಿ ನಮ್ಮ ಇದೇ ಮಠ ಮಂದಿರಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡಬೇಕು, ನಮ್ಮ ಜ್ಞಾನ ಭಂಡಾರಗಳನ್ನು ಸುಟ್ಟು ಭಸ್ಮ ಮಾಡಬೇಕಂತ ನಮ್ಮ ಮೇಲಾದ ದಾಳಿ 1, 2 ಅಲ್ಲ, 1000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದರೂ ಇತಿಹಾಸ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯ